ಅವಾಗ ಏನಾಗುತ್ತೋ 40 ಲೀಟ್ರ್ 50 ಪ್ರಾರಂಭದಲ್ಲಿ ಆದಾಗ ಎಷ್ಟೋ ಸಲ ನಾವು ತಲೆವರೆ ಕೆಲಸ ಮಾಡಿದ್ವಿ. ಈಗ ಮೇನ್ ರೋಡಿಂದ 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು, ಗಾಡಿ ಹೋದ್ರೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಆ ಸೆಕ್ರೆಟರಿಗೆ ನೀವು ಸೈಕಲ್ ಮೇಲೆ ಮೇನ್ ರೋಡಿಗೆ ತಗೊಂಬರಪ್ಪ, ಮೇನ್ ರೋಡಿಗೆ ತಗೊಂಬರೋದ ನಿನಗೆ ಲೀಟ್ರಿಗೆ 10 ಪೈಸಾ, ಅವಾಗಿನ ಕಾಲಕ್ಕೆ 5 ಪೈಸಾ 10 ಪೈಸಾ 20 ಪೈಸಾ ಕೊಟ್ಟು ನಾವು ತಲೆವರೆ ತಗೊಂಬಂದು ಆ ಗಾಡಿ ಕೊಟ್ಟು ಗಾಡಿಗೆ ಕೊಟ್ಟು ಕ್ಯಾನ್ ಕೊಡಬೇಕು. ಏನು ಬೆಳಿಗ್ಗೆ ಕೊಟ್ಟಿದ್ದು ಕ್ಯಾನ್ ಸಂಜೆ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಬೆಳಿಗ್ಗೆ ಸಂಜೆ. ಸೊ ಅದು 100 ಲೀಟ್ರು 150 ಲೀಟ್ರ್ ಆಯ್ತು ಅಂತಂದ್ರೆ ನಮ್ಮ ಗಾಡಿ ಕಳ್ಸೋಕ್ಕಂಥ ವ್ಯವಸ್ಥೆ. ಪ್ರತಿ ವರ್ಷ ಜಿಲ್ಲಾ ಹಾಲು ಒಕ್ಕೂಟಗಳು KMF 250 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಈ ಏನು ಶೇಖರಣೆ ಮತ್ತು ತಾಂತ್ರಿಕ ವೈದ್ಯರಿರ್ಬೋದು, ನಮ್ಮ ಮೇವಿನಿರ್ಬೋದು, ಇಂಥ ಮನೆ ಬಾಗಿಲಿಗೆ ತಂತ್ರಜ್ಞಾನವನ್ನು ಕೊಡಲಿಕ್ಕೆ ಸುಮಾರು 250 ಕೋಟಿ ರೂಪಾಯಿ KMF ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ಪ್ರತಿ ವರ್ಷ ಖರ್ಚು ಮಾಡ್ತೇವೆ. ಅದ್ರ ಜೊತೆಗೆ ಸಹ ಇನ್ನೊಂದು ಇಂಪಾರ್ಟೆಂಟ್ ಅಂತಂತಂದರೆ, ನಮಗೆ ಹೆಂಗೆ ವಿಮೆ ಇದೆ ಹಂಗೆ ರಾಸುಗಳು ಸಹ ವಿಮೆ ಮಾಡಿಸ್ತೀವಿ. ರಾಜ್ಯದಲ್ಲಿ ಏನು ನಾನು 9 ಲಕ್ಷ ಅಂತ ಇದ್ದಾರೆ ಸರ್, ಕನಿಷ್ಠ ಮಿಶ್ರ ತಳಿ ರಾಸುಗಳಿಗೆ ಅಥವಾ ಏನು ಅದರಲ್ಲೇ ಗ್ರೇಡೆಡ್ ನಾವು ಬಫ್ಲೋಸು ತರ್ಬೋದು ಅಥವಾ ಹೆಚ್ಚು ಆಲ್ಕೋಹಾಲ್ ಸಾಮರ್ಥ್ಯಕ್ಕಂತಕ್ಕಂಥ ರಾಸುಗಳಿಗೆ ನಾವು ವಿಮೆ ಮಾಡಿಸ್ತೀವಿ. ಅಂದರೆ ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳು ನಮ್ಮ ಸಂಘಗಳು ವಿಮೆ ಮಾಡಿಸಿ ಸುಮಾರು 125 ಕೋಟಿ ಬರೀ ಪ್ರೀಮಿಯಮ್ನ ನಾವು ಕೊಡ್ತೀವಿ. 125 ಕೋಟಿ ಪ್ರೀಮಿಯಮ್ಮನ್ನು. ಈ ಸಂಸ್ಥೆ ಬೇರೆ ಥರ ಸಂಸ್ಥೆ ಅಲ್ಲ. ನಾವು ಇದನ್ನು ನಿತ್ಯ ನಾವು ಇದನ್ನು ತಾಯಿ ಥರ ಪ್ರೀತಿ ಮಾಡಬೇಕಂತ ಒಂದೇ ಒಂದು ಹೇಳ್ತೀವಿ ಸರ್. ನಮ್ಮ ತಾಯಿ ಥರ ಯಾವ ಪ್ರೀತಿ ಮಾಡ್ತೀವೋ, ನಮ್ಮ ತಾಯಿನ ಹೆಂಗೆ ಪ್ರೀತಿ ಮಾಡ್ತೀವೋ ಅದೇ ಥರ ಈ ಒಂದು ಸಂಸ್ಥೆಯನ್ನು ಪ್ರೀತಿ ಮಾಡಿದ್ದೇ ಆದರೆ ಖಂಡಿತ ಸರ್ ನಾವು ಏನು ಆಚೆ ಈಚೆ ಹೋಗೋದಂಗೆ ಈ ಸಂಸ್ಥೆಯನ್ನು ಬಳಸಲಿಕ್ಕೆ ನಮಗೆ ಶಕ್ತಿ ಬರುತ್ತೆ. ಇಷ್ಟಂತ ಹೇಳಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್ ನಮಸ್ತೆ. ನಮಸ್ತೆ. ತಮ್ಮ ಪರಿಚಯ ಸರ್? ನನ್ನ ಹೆಸರು ಡಾಕ್ಟರ್ ಬಸವರಾಜ್ ಅಂತ. ನಾನು ಮೂಲತಃ ಪಶುವೈದ್ಯ. ಈ ಒಂದು ಸಂಸ್ಥೆಗೆ ನಾನು 1992ರಲ್ಲಿ ಸೇರ್ಕೊಂಡು ಇಲ್ಲಿವರೆಗೂ ವಿವಿಧ ಹಂತಗಳಲ್ಲಿ ನಾನು ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ನಾನು ಈ ಒಂದು ಸಂಸ್ಥೆಗೆ ಈ ಒಂದು ಪಶುಸಂಗೋಪನಾ ವಿಭಾಗದ ಮುಖ್ಯಸ್ಥನಾಗಿ ಬರೋಕ್ಕಿಂತ ಮುಂಚೆ ನಾನು ಶಿವಮೊಗ್ಗ ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕನಾಗಿ 3 ವರ್ಷ 1 ತಿಂಗಳು ಕೆಲಸ ಮಾಡಿ ನಂತರ ನನಗೆ ಪದೋನ್ನತಿ ಸಿಕ್ತು, ನಿರ್ದೇಶಕರು ಅಂತಂದ್ಬಿಟ್ಟು. ಸೊ ಆ ಹುದ್ದೆಯನ್ನು ನಾನು ಇಲ್ಲಿ 2023 ಮೇದಿಂದ ನಾನು ಅಲಂಕರಿಸಿದ್ದೀನಿ. ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ಬಗ್ಗೆ ಹೇಳ್ಬೇಕು ಅಂತಂದರೆ, ನನಗೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಯಾವ ಊರು ಸರ್? ತಮ್ಮ ವಿದ್ಯಾಭ್ಯಾಸ ಎಲ್ಲ ಆಯಿತು? ನಂದು ಸರ್ ಈಗಿನ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕುರೇಮಾಗರಳ್ಳಿ ಅಂತ ಒಂದು ಸಣ್ಣ ಗ್ರಾಮ. ಮೂಲತಃ ನಮ್ಮ ತಂದೆ ಕೃಷಿಕರು. ಈಗಲೂ ಸಹ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ. ನಮ್ಮ ತಮ್ಮ ಮತ್ತು ನಮ್ಮ ಸೊಸೆ ಸಂಘದ ಸದಸ್ಯರು. ಈಗಲೂ ಸಹ ಇವತ್ತಿನ ಸಹ ನಾವು ಹಾಲನ್ನು ಆ ಒಂದು ಹಾಲು ಉತ್ಪಾದಕರ ಮಹಿಳಾ ಸಂಘ ಇದೆ ನಮ್ಮೂರಲ್ಲಿ. ನಾವು 8ರಿಂದ 10 ಲೀಟ್ರ್ ಬೆಳಗ್ಗೆ ಮತ್ತು ಸಂಜೆ 8ರಿಂದ 10 ಲೀಟ್ರ್ ಪ್ರತಿದಿನ ನಾವು ಹಾಲನ್ನು ಪೂರೈಸ್ತಾ ಇದ್ದೀವಿ. ಮೂಲತಃ ನಮ್ಮದು ಕೃಷಿಕ ಕುಟುಂಬ. ಒಟ್ಟಾರೆಯಾಗಿ ನಮ್ಮ ತಂದೆಗೆ ನಾವು 5 ಜನ ಗಂಡು ಮಕ್ಕಳು. ಎಲ್ಲರೂ ಏನು ಸರ್ಕಾರಿ ಉದ್ಯೋಗದಲ್ಲಿದ್ದಾರೆ, ಕೆಲವು ಪ್ರೈವೇಟಲ್ಲಿದ್ದಾರೆ. ನಮ್ಮ 4ನೇ ತಮ್ಮ ಪ್ರಕಾಶ್ ಅಂತ ಅವರು ಪ್ರಗತಿಪರ ರೈತರು. ಅವರಿಗೆ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಸಿಕ್ಕಿದೆ ಮತ್ತು ರಾಜ್ಯದ ಕೃಷಿ ಪ್ರಶಸ್ತಿಯನ್ನು ಸಿಕ್ಕಿದೆ. ಸೊ ಅವರು ಒಟ್ಟಾರೆಯಾಗಿ ನಮ್ಮ ಗ್ರಾಮದಲ್ಲಿ ಈಗಲೂ ನೆಲೆಸಿದ್ದಾರೆ. ನಾವು ಹಬ್ಬ ಹರಿದಿನಗಳು ಹೋಗೋದು ಬರೋದು ಅಲ್ಲ ಆ ಥರ ಕೂಡು ಕುಟುಂಬ. ಈಗಲೂ ನಾವು ಚೆನ್ನಾಗಿ ಎಲ್ಲ ಬಳಸಿದ್ದೀವಿ ಸರ್. ಸೊ ಮೂಲ ರೈತ ಕುಟುಂಬದಿಂದ? ಹೌದು. ನಾನು ಪಶುವೈದ್ಯನಾಗಬೇಕು ಅಂತ ನಮ್ಮ ತಂದೆ ತಾಯಿಗಳ ಮತ್ತು ನಮ್ಮ ಬಯಕೆ ಆಗಿರೋದ್ರಿಂದ ನಾನು ಅವತ್ತು ನಮ್ಮ ಮನೆಯಲ್ಲಿ ನಾನು ಅಥವಾ ನಮ್ಮ ಗ್ರಾಮದಲ್ಲಿ ನಾನು ಮೊದಲ ಪಶುವೈದ್ಯನಾಗಿ ನಾನು 1885ರಿಂದ 90ರವರೆಗೆ ನಾನು ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದು ನಂತರ ಬೆಂಗಳೂರಿನ ಪಶುವೈದ್ಯಕೀಯ ಕಾಲೇಜಿನಲ್ಲಿ ಏನು ಪದವಿ ಏನು ಹೈಯರ್ ಎಜುಕೇಷನ್ ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಮಾಡಿಬಿಟ್ಟು ನಂತರ ನಾನು ಈ ಒಂದು ಸಂಸ್ಥೆಗೆ 92ರಲ್ಲೇ ನಾನು ಈ ಸಂಸ್ಥೆಗೆ ಸೇರ್ಕೊಂಡ್ಬಿಟ್ಟಿದ್ದೆ. ಹೇಳಿ ಸರ್, KMF ನಡೆದು ಬಂದ ಹಾದಿ ಬಗ್ಗೆ. KMF ಅಲ್ಲಿ ಏನಾಗಿದೆ, ಹಿಂದೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ರಾಜ್ಯದ ಇಡೀ ದೇಶದಲ್ಲಿ ಹಾಲಿನ ಕೊರತೆ ಇತ್ತು. ಅವಾಗ ಏನಾಯಿತು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೈನು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು 1990ರಲ್ಲೇ ಪ್ರಾರಂಭ ಮಾಡಿದರು. ಅದು ಒಂಥರ ಬೇರೆ ಬೇರೆ ಗೌರ್ಮೆಂಟ್ ಡೈರಿಗಳೆಲ್ಲ ಇದ್ದು
1975ರಲ್ಲಿ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಆಯಿತು. ಅದಕ್ಕೆ ಅವಾಗ ಒಂದು ಮೂರ್ತಿ ಸಿಗ್ತದೆ, ಅಂದರೆ ಒಂದು ಪಾತ್ರ ಸಿಕ್ತು ಅದಕ್ಕೆ, ಯಾವ ರೀತಿ ಹೋಗಬೇಕು ಅನ್ನೋದು ಒಂದು ಸಿಕ್ತು. ಸೊ ಅಲ್ಲಿಂದ ಏನಾಯಿತು, ಕಳೆದ ನಂತರ 9 ವರ್ಷದ ನಂತರ 1984ರಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ ಅಂತ ಉದಯ ಆಯಿತು. ಉದ್ದೇಶ ಏನು ಅಂತಂತಂದರೆ, ನಮ್ಮ ದೇಶದಲ್ಲಿ ಅಮೂಲ್ ಅಂತ ಏನಿದೆಯಲ್ಲ ಗುಜರಾತಲ್ಲಿ, ಆ ಪ್ಯಾಟರ್ನಲ್ಲಿ ಇಡೀ ದೇಶದಾದ್ಯಂತ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರ. ಅದರ ನಿರ್ದೇಶನದ ಮೇಲೆ ರಾಜ್ಯ ಸರ್ಕಾರವೂ ಸಹ ಅಮೂಲ್ ಮಾದರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನು ಮಾಡಬೇಕು ಅಂತಂದ್ಬಿಟ್ಟು 1984ರಲ್ಲಿ ಕರ್ನಾಟಕ ಹಾಲು ಮಂಡಳಿಯನ್ನು ಪ್ರಾರಂಭ ಮಾಡ್ತು. ಸೊ ಅವಾಗೆ ಕರ್ನಾಟಕ ಹಾಲು ಮಂಡಳಿ ಪ್ರಾರಂಭವಾದಾಗ ಬಹುತೇಕ ಇದರ ಒಂದು ಚಟುವಟಿಕೆಗಳು ಈ ದಕ್ಷಿಣ ಜಿಲ್ಲೆಗಳಿಗೆ ಮಾತ್ರ ಇತ್ತು. 1984 ನಂತರ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಈಗಿನ 31 ಜಿಲ್ಲೆಗಳಲ್ಲಿ ಸಹ ಹಿಂದೆ 13 ಒಕ್ಕೂಟದ್ದು, ಇವತ್ತು 16 ಹಾಲು ಒಕ್ಕೂಟಗಳು, 16 ಜಿಲ್ಲಾ ಹಾಲು ಒಕ್ಕೂಟಗಳು ಎಲ್ಲ 31 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಈಗಿನ ವಸ್ತುಸ್ಥಿತಿ ನೋಡ್ಬೇಕಂತಂದರೆ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹ ನಮಗೆ ಇವತ್ತು 16,150 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾರ್ಯಾಚರಣೆಯಲ್ಲಿವೆ. ಆ 16,150 ಸಂಘದಲ್ಲಿ ಸುಮಾರು 27 ಲಕ್ಷ ಸದಸ್ಯರು, ನೋಂದಾಯಿತ ಸದಸ್ಯರಿದ್ದಾರೆ. ಆ 27 ಲಕ್ಷದಲ್ಲಿ ನಮಗೆ 9 ಲಕ್ಷ ಸಕ್ರಿಯ ಹಾಲು ಉತ್ಪಾದಕರಿದ್ದಾರೆ, ಅಂದರೆ ಆಕ್ಟಿವ್ ಮೆಂಬರ್ಸ್. ಇವತ್ತು ಸಹ ನಮಗೆ 9 ಲಕ್ಷ ಹಾಲು ಉತ್ಪಾದಕರು ನಮಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಹಾಲನ್ನು ಈ 16,150 ಸಂಘಗಳಿಗೆ ಹಾಲನ್ನು ಪೂರೈಕೆ ಮಾಡ್ತಿದ್ದಾರೆ. ಸೊ ಇನ್ನೊಂದು ಇದು ಈ ಸಂಸ್ಥೆಯ ಮುಖ್ಯ ಏನು ಒಂಥರ ಉದ್ದೇಶ ಏನಂತಂದರೆ, ತಮಗೆ ಮಾಹಿತಿ ಇದ್ದಂಗೆ ಈ ಒಂದು ಹೈನುಗಾರಿಕೆ ಅನ್ನೋದನ್ನು ಬಹುತೇಕ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಮಹಿಳೆಯರು ಮಾಡ್ತಾರೆ. ಈಗಲೂ ಸಹ ಏನು ನಾನು 9 ಲಕ್ಷ ಸಕ್ರಿಯ ಹಾಲು ಉತ್ಪಾದಕರು ಅಂತ ಹೇಳಿದಲ್ಲ, ಆ 9 ಲಕ್ಷದಲ್ಲಿ ಸುಮಾರು 4,75,000 ಅಂದರೆ 51% 52% ನಮಗೆ ಮಹಿಳಾ ಹಾಲು ಉತ್ಪಾದಕರು ಇದ್ದಾರೆ. ಸೊ ಹಿಂಗಾಗಿ ಏನು 9 ಲಕ್ಷದಲ್ಲಿ 52% ಹಾಲು ಉತ್ಪಾದಕರು ನಮಗೆ ಇರೋದ್ರಿಂದ, ಆಮೇಲೆ ಇನ್ನೂ ಒಂದು ಮುಖ್ಯ ವಿಚಾರ ಅಂತಂತಂದರೆ, ಈ 9 ಲಕ್ಷದಲ್ಲಿ 70% ಸಕ್ರಿಯ ಹಾಲು ಉತ್ಪಾದಕರು ಭೂ ರೈತರು, ಅತಿ ಸಣ್ಣ ರೈತರು, ಸಣ್ಣ ರೈತರು ಮತ್ತು ಮಧ್ಯಮ ವರ್ಗದ ರೈತರೇ ನಮಗೆ ಈ ಸಂಸ್ಥೆಯ ಆಧಾರ ಸ್ತಂಭ ಅಂತ ಹೇಳಲಿಕ್ಕೆ ತಪ್ಪಾಗಲಾರ್ದು. ಇನ್ನು ಏನು 30%ಅಲ್ಲಿ ನಮಗೆ ಎಲ್ಲ ಮೇಲ್ವರ್ಗದವರು ಇರ್ಬೋದು, ದೊಡ್ಡ ರೈತರು ಇರ್ಬೋದು, ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಮಗೆ ಸುಮಾರು 9 ಲಕ್ಷ ಪ್ರತಿದಿನ ನಮ್ಮ ಸಂಸ್ಥೆಗೆ ಹಾಲನ್ನು ಪೂರೈಸ್ತಾ ಇದ್ದಾರೆ. ಇದು ಒಂದು ಸಲ. ಈ ಹಾಲನ್ನು ನಮಗೆ ಪೂರೈಸಬೇಕಂತಂದರೆ ನಮ್ಮ ರೈತರಿಗೆ ಕೆಲವು ಬೇಸಿಕ್, ಅಂದರೆ ಅವರಿಗೆ ಮೂಲತಃ ಕೆಲವೊಂದು ಏನು ನಮ್ಮ ಸೌಲಭ್ಯಗಳನ್ನು ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳ ಮುಖಾಂತರ ನಾವು ಅವರಿಗೆ ಒದಗಿಸ್ತೀವಿ. ಅದರಲ್ಲಿ ಮುಖ್ಯವಾಗಿ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರಾಸುಗಳೇನಿವೆ, ಅವರು ನಾಡ ತಳಿಗಳ ರಾಸು ಇರ್ಬೋದು, ಮಿಶ್ರ ತಳಿ ರಾಸು ಇರ್ಬೋದು, ಆ ತಳಿಗಳ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳು ಮತ್ತು ನಮ್ಮದು. ಇವತ್ತು 16 ಹಾಲು ಒಕ್ಕೂಟ ಅಂತ ಹೇಳಿದ್ರೆ ಸುಮಾರು 300ರಿಂದ 310 ಜನ ನಮ್ಮ ಪಶು ವೈದ್ಯರು ಎಲ್ಲ 31 ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಹ ನಮ್ಮ ಹಾಲು ಉತ್ಪಾದಕರಿಗೆ ಅವರ ಮನೆ ಬಾಗಿಲಿಗೆ ಹೋಗಿ ರಾಸುಗಳನ್ನು ಚಿಕಿತ್ಸೆ ಮಾಡ್ತಕ್ಕಂಥ ಸೌಲಭ್ಯನ ನಾವು ಒದಗಿಸ್ತೀವಿ. ಅದು ತುಂಬ ತುಂಬ ಇಂಪಾರ್ಟೆಂಟು. ಅದರ ಜೊತೆಗೆ ನಾವು ಏನು ಕಳೆದ ನಮ್ಮ ಸಂಸ್ಥೆ 50 ವರ್ಷ ನಡೆದು ಬಂದಿದೆಯಲ್ಲ, ಹಿಂದೆ ತಮಗೆಲ್ಲ ಮಾಹಿತಿ ಇದ್ದಂಗೆ ನಮಗೆ ಈ ನಾಟಿ ಹಸುಗಳು ಅನ್ನೋದು ಇತ್ತು. ನಾಡ ಹಸುಗಳು, ನಾಟಿ ಹಸುಗಳು ಅಂತ ಹೇಳ್ತೀವಿ. ಸೊ ಅವನ್ನ ತಳಿ ಅಭಿವೃದ್ಧಿ ಮಾಡೋದು ಅಂತಂದ್ರೆ ಏನು, ಆ ಒಂದು ರಾಸುಗಳಿರ್ತಕ್ಕಂಥ ಉತ್ಪಾದನಾ ಸಾಮರ್ಥ್ಯವನ್ನು ಈ ಮಿಶ್ರ ತಳಿ ರಾಸುಗಳ ಜೊತೆ ಕೃತಕ ಗರ್ಭಧಾರಣೆ ಮಾಡೋದ್ರಿಂದ, ಅಂದರೆ ಈ ಓರಿಗಳ ಮುಖಾಂತರ ಹೈ ಈಲ್ಡಿಂಗ್ ಜರ್ಸಿ ಇರ್ಬೋದು, HF ಇರ್ಬೋದು, ಮತ್ತು ಮುರ್ರಾ ತಳಿಗಳ ಓರಿಗಳಿಂದ ಶೇಖರಣೆ ಮಾಡ್ತಕ್ಕಂಥ ವೀರ್ಯವನ್ನು ನಮ್ಮ ನಾಟಿ ಹಸುಗಳಿಗೆ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿದರೆ ಅವುಗಳಿಂದ ಹುಡ್ತಕ್ಕಂಥ ಕರು ಹೆಚ್ಚು ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯ ಉಳ್ತಕ್ಕಂಥ ಕರುಗಳು ಹುಡ್ತಾ ಇದ್ದಾವೆ. ಇದು ಕಳೆದ 40-45 ವರ್ಷದಿಂದ ನಮ್ಮ ಸಂಸ್ಥೆ ಮುಖಾಂತರ ನಮ್ಮ ಏನು 9 ಲಕ್ಷ ಸದಸ್ಯರ ಮನೆ ಬಾಗಿಲಿಗೆ ಇದು ಏನು ಸೌಲಭ್ಯ. ನಂದು ಒಂದು ಸಣ್ಣ ಪ್ರಶ್ನೆ ಕಾಡ್ತಾ ಇದೆ. ಏನಂದರೆ ನೀವು ಶುರುವಿನಲ್ಲಿ ನೀವು ಎಲ್ಲ ಹಂತಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಪ್ರಶ್ನೆ,
ಅಷ್ಟು ಸುಲಭ ಆಗಿರ್ಲಿಲ್ಲ, ಯಾಕಂದ್ರೆ ವಿದ್ಯಾವಂತರಾಗಿರ್ಲಿಲ್ಲ. ಹೇಗೆ ಕಟ್ಟಿದ್ರಿ? ಎಲ್ಲರನ್ನು ಮನವೊಲಿಸ್ಬೇಕಾಗಿತ್ತು. ಸರ್ ಏನಾಗಿದೆ, ಹಿಂದೆ ಹಾಲು ಸರಬರಾಜು ಮಾಡಬೇಕು, ಹಳ್ಳಿಗಳಲ್ಲಿ ಹಾಲು ಮಾರಾಟ ಮಾಡ್ಬೇಕು ಅಂತಂದ್ರೆ ಏನೋ ಒಂಥರ ಅವಮಾನ. ಆಗಿನ ಪರಿಸ್ಥಿತಿಯಲ್ಲಿ ನಾವು ಹಳ್ಳಿಗಳಿಗೆ ಹೋದ್ರೆ ಅಥವಾ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಕಂತ ಹಿಂದೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೋದ್ರೆ ಬಹುತೇಕ ಗ್ರಾಮಗಳಲ್ಲಿ ನಮ್ಮನ್ನು ಎಂಟರ್ಟೈನೇ ಮಾಡ್ತಿರ್ಲಿಲ್ಲ. ಏನಪ್ಪ ನೀವು ಹಾಲು ಮಾರಾಟ ಮಾಡ್ತಾರೆ, ನಮಗೆ ಹಾಲು ಮಾರಾಟ ಮಾಡೋ ಅಭ್ಯಾಸನೇ ಇಲ್ಲ, ಹಾಲು ಮಾರಬಾರ್ದು, ಹಾಲು ಮಾರಿ ಏನೋ ಒಂಥರ ಅವರು ಹಿಂದುಳಿದರು ಆ ಥರ ಒಂದು ಭಾವನೆ ಅವ್ರಿಗೆ. ಅವಾಗ ಕೃಷಿ ಆ ಥರ ಎತ್ತುಗಳು ಮಾಡಬೇಕು, ಭೂಮಿ ಮಾಡಬೇಕು, ಬೇರೆ ಬೇರೆ ಬೆಳಿಬೇಕು ಅನ್ನೋದು. ಈ ಹಾಲು ಅಂತಂತಂದ್ರೆ ಅವರು ಇಲ್ಲ, ಹಾಲು ಮಾರಿ ನಾವು ಜೀವನ ಮಾಡೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋ ಒಂದು ಏನು ಅವ್ರಿಗೆ ಒಂದು ಮನೋಭಾವ ಇತ್ತು. ಆ ಮನೋಭಾವನ ನಾವು ನಿರಂತರವಾಗಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿ, ನೀವು ಈ ಸಂಘ ಮಾಡೋದ್ರಿಂದ, ನಿಮ್ಮೂರಲ್ಲಿ ಸಂಘ ಮಾಡೋದ್ರಿಂದ ಇಂತಿಂಥ ಸೌಲಭ್ಯಗಳು ಇರ್ತವೆ. ನೀವು ಸಂಘ ಮಾಡೋದ್ರಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ನಿಮ್ಮೂರಿಗೆ ವಾಹನ ಬರುತ್ತೆ, ನೀವು ಒಂದು ಆ ವಾಹನದಲ್ಲಿ ಪಟ್ಟಣಕ್ಕೆ ಬರ್ಬೋದು. ಎರಡನೇದು ಎಲ್ಲ ಇಲಾಖೆಯ ಅಧಿಕಾರಿಗಳು ನಿಮ್ಮ ಊರಿಗೆ ಬರ್ತಾರೆ. ಪಶುಸಂಗೋಪನೆ ಇಲಾಖೆ ಇರ್ಬೋದು, ಕೃಷಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಬ್ಯಾಂಕ್ನವರು ಸಹ ನಿಮ್ಮ ಊರಿಗೆ ಬರ್ತಾರೆ ಸಾಲ ಸೌಲಭ್ಯ ಕೊಡ್ಲಿಕ್ಕೆ. ಈ ಒಂದು ನೀವು ಸಂಘ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ. ನೀವು ಹಾಲು ಉತ್ಪಾದನೆ ಮಾಡೋದಷ್ಟೇ, ಹಾಲನ್ನು ನಾವು ತಗೊಳ್ತಕ್ಕಂಥ ಬೆಳಿಗ್ಗೆ ಮತ್ತು ಸಂಜೆ ಹಾಲನ್ನು ನಾವು ಅದನ್ನು ನಮ್ಮ ವಾಹನದ ಮುಖಾಂತರ ನಾವು ತಗೊಂಡು ನಮ್ಮ ಚಿಲ್ಲಿಂಗ್ ಸೆಂಟರ್ಗಳಿಗೆ, ನಮ್ಮ ಶೀತಲೀಕರಣಕ್ಕೆ ಅಂತ ತಗೊಂಡು ಹೋಗ್ತೀವಿ. ನಿಮ್ದೇನು ಪಾತ್ರ ಇಲ್ಲ ಅಂತ ನಿರಂತರವಾಗಿ ನಾವು ಅವರ ಮನಸ್ಸನ್ನ ಪರಿವರ್ತನೆ ಮಾಡೋದ್ರ ಮುಖಾಂತರ ನಾವು ಈ ಕೆಲಸವನ್ನು ಮಾಡಿದ್ವಿ. ಸರ್ ಅವಾಗೆ ತಮ್ಮ ಮಾಹಿತಿ ಇದ್ದಂಗೆ ಹಳ್ಳಿಗಳಿಗೆ ಬಸ್ ಇರಲಿಲ್ಲ. ಎಷ್ಟೋ ಜನರಿಗೆ ಈಗ ಏನು ವಾಹನಗಳಿದ್ದಲ್ಲ, ನಮ್ಮ ಬೆಳಿಗ್ಗೆ ಸಂಜೆ ವಾಹನಗಳೇ ನಮಗೆ ಹೋಗ್ತಕ್ಕಂಥದ್ದು. ಇದು ಆ ವಾಹನದಲ್ಲಿ ಹೋಗಿ ಹಿಂದೆ ಕಾಲ್ನಡಿಗೆಯಲ್ಲಿ ಹೋಗಿ ಮುಖ್ಯ ದಾರಿಯಿಂದ ಒಳಗಡೆ 2-3 ಕಿಲೋಮೀಟರ್ ಕಾಲ್ದಾಗ ನಡಿಗೆಯಲ್ಲಿ ಹೋಗ್ಬಿಟ್ಟು ರೈತರನ್ನ ಕಂಡುಬಿಟ್ಟು ಬೆಳಗಿಂದ ಸಂಜೆ ತನಕ ಕಂಡುಬಿಟ್ಟು ಸಂಜೆ ಅವ್ರಿಗೆ ಮೀಟಿಂಗ್ ಮಾಡಿ ಏನೋ ಅವ್ರು ಅಲ್ಲಿ ಊರಲ್ಲಿ ಪ್ರಮುಖರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಮಾಡಿ 1 ದಿನ 2 ದಿನ 1 ತಿಂಗಳು 2 ತಿಂಗಳು ಹಿಂಗೆ ಪ್ರತಿ ದಿನ ಹೋಗಿ ಅವರ ಮನವರ್ತ ಮಾಡಿ ಕೆಲ ಗ್ರಾಮಗಳಲ್ಲಿ ನಮಗೆ ಸ್ಪಂದನೆ ಮೂಡಿರೋದ್ರಿಂದ ನಾವು ನಿಧಾನಕ್ಕೆ ನಾವು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಿದ್ವಿ. ಒಂದು ಸಂಘದಲ್ಲಿ ಯಶಸ್ವಿ ಆದ ತಕ್ಷಣ ಪಕ್ಕದವ್ರು ಹೌದು ಅಲ್ಲಿ ಚೆನ್ನಾಗಿ ನಡೀತಾ ಇದೆ, ನಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಬೇಕು, ಇಂಥ ಸೌಲಭ್ಯ ಸಿಗುತ್ತೆ, ನಾವು ಸಹ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಬೇಕು. ಅದರಿಂದ ನಮ್ಮ ಗ್ರಾಮದ ಆರ್ಥಿಕ ಪರಿಸ್ಥಿತಿ ಮತ್ತು ಸಾಮಾಜಿಕ ಪರಿಸ್ಥಿತಿ ಸುಧಾರಿಸ್ತಿದೆ ಅಂತ ಅಂದ್ಬಿಟ್ಟು ಹಂತವಾಗಿ ಕಳೆದ 50 ವರ್ಷಗಳಲ್ಲಿ ನಾವು ಈಗೇನಾಗಿದೆ ಸರ್ ಪರಿಸ್ಥಿತಿ ಯಾವ ಥರ, ಹಿಂದೆ ನಾವೇ ಹುಡುಕೊಂಡು ಗ್ರಾಮಗಳಿಗೆ ಹೋಗ್ತಾ ಇದ್ವಿ, ನಿಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡ್ತೀವಿ ಅಂತಂದ್ಬಿಟ್ಟು. ಕಳೆದ ನಮಗೆ 8-10 ವರ್ಷದಿಂದ ಯಾವ ರೀತಿ ಪರಿಸ್ಥಿತಿ ಬದಲಾವಣೆ ಆಗಿದೆ ಅಂತಂದರೆ, ಜನರೇ ಬರ್ತಾರೆ ನಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡ್ರಿ ಅಂತ. ಇದು ಬದಲಾವಣೆ ಸರ್, ಇದು ಬದಲಾವಣೆ. ಬಟ್ ಅವತ್ತು ಇನ್ನೂ ಒಂದು ಚಾಲೆಂಜ್ ಇತ್ತು ಅಂತ ಅನ್ಕೋತೀನಿ ನಾನು. 100 ಲೀಟರ್ ಬಂದರೂ ನೀವು ವಾಹನ ಕಳಿಸ್ಬೇಕಾಗಿತ್ತು. ಹೌದು, ಅದನ್ನು ಮಾರುಕಟ್ಟೆ ಸರ್ ಅಲ್ಲಿ ಏನಾಗಿದೆ, ನಮಗೆ 100 ಲೀಟರ್ ಅಟ್ ಎ ಟೈಮ್ ಅವಾಗ ಬರ್ತಿರ್ಲಿಲ್ಲ. ಯಾಕಂದ್ರೆ ಅವಾಗೆಲ್ಲ ನಾಟಿ ಹಸುಗಳು ಇರೋವು, ಜಾಸ್ತಿ ಹಾಲು ಕೊಡ್ತಿರ್ಲಿಲ್ಲ. ಕೊಟ್ಟರೆ 2 ಲೀಟ್ರು 3 ಲೀಟ್ರು 2 ಲೀಟ್ರ್ ಕೊಡೋವು, ನಮ್ಗೆ ಅರ್ಧ ಲೀಟ್ರು 1/4 ಲೀಟ್ರು ಎಲ್ಲ ಹಾಕೋರು. ಅವಾಗ ಏನಾಗುತ್ತೆ, ನಮಗೆ 100 ಲೀಟ್ರು ಹಾಲು ಉತ್ಪಾದನೆ ಆದರೆ ಆ ಸಂಘ ಲಾಭ ಆಗುತ್ತೆ ಅನ್ನೋದು ಒಂದು ತಂಬ್ ರೂಲ್ ಅದು. ಅವಾಗ ಏನಾಗುತ್ತೆ, 40 ಲೀಟ್ರ್ 50 ಪ್ರಾರಂಭದಲ್ಲಿ ಆದಾಗ ಎಷ್ಟೋ ಸಲ ನಾವು ತಲೆವರೆ ಕೆಲಸ ಮಾಡಿದ್ವಿ. ಈಗ ಮೇನ್ ರೋಡಿಂದ 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕು, ಗಾಡಿ ಹೋದ್ರೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಆ ಸೆಕ್ರೆಟರಿಗೆ ನೀವು ಸೈಕಲ್ ಮೇಲೆ ಮೇನ್ ರೋಡಿಗೆ ತಗೊಂಬರಪ್ಪ, ಮೇನ್ ರೋಡಿಗೆ ತಗೊಂಬರ ನಿನಗೆ ಲೀಟ್ರಿಗೆ 10 ಪೈಸಾ, ಅವಾಗಿನ ಕಾಲಕ್ಕೆ 5 ಪೈಸಾ 10 ಪೈಸಾ 20 ಪೈಸಾ ಕೊಟ್ಟು ನಾವು ತಲೆವರ ತಗೊಂಬಂದು ಆ ಗಾಡಿಗೆ ಕೊಟ್ಟು ಕ್ಯಾನ್ ಕೊಡಬೇಕು. ಏನು ಬೆಳಿಗ್ಗೆ ಕೊಟ್ಟಿರೋದು ಕ್ಯಾನ್ ಸಂಜೆ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು, ಮತ್ತೆ ಬೆಳಿಗ್ಗೆ ಸಂಜೆ. ಸೊ ಅದು 100 ಲೀಟ್ರು 150 ಲೀಟ್ರ್ ಆಯ್ತು ಅಂತಂದ್ರೆ ನಮ್ಮ ಗಾಡಿ ಕಳ್ಸ್ಕೊಳ್ತಾ ವ್ಯವಸ್ಥೆ. ಸೊ ಈ ರೀತಿ ಮಾಡಿದ್ವಿ ಸರ್ ತುಂಬ. ಯಾಕಂದರೆ ಒಂದು ಕಡೆ ನಾವು ವೆಚ್ಚನೂ ತಗ್ಗಿಸ್ಬೇಕು, ಇನ್ನೊಂದು ಕಡೆ ಗ್ರಾಮಕ್ಕೆ ಸಹಾಯ ಆಗಬೇಕು, ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಬೇಕು. ಸೊ ಇಷ್ಟು ನಮ್ಮ ರಾಜ್ಯದಲ್ಲಿ ಸುಮಾರು ಒಂದು 30,000 ಗ್ರಾಮಗಳಿದ್ದಾವೆ, 30-31 ಸಾವಿರ ಗ್ರಾಮಗಳಿದ್ದಾವೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ ಹೇಳ್ತದೆ. ಸೊ ಈ 16,000 ಸಂಘ ಏನು 16,150 ಸಂಘ ಇದಾವಲ್ಲ ಸರ್, ಈ ಸಂಘಗಳು 24,000 ಗ್ರಾಮಗಳಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಹೆಂಗೆ ಅಂತ ನೀವು ಕೇಳ್ಬೋದು. ಉದಾಹರಣೆಗೆ ಕೆಲವು ಊರುಗಳು ಅಥವಾ ಕೆಲವು ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಾಗಿದೆ, 2 ಊರಿಗೆ ಒಂದು ಸಂಘ, 3 ಊರಿಗೆ ಒಂದು ಸಂಘ. ಸೊ ಈ ರೀತಿ ಇರೋದ್ರಿಂದ ಈ ಏನು 16,150 ಸಂಘಗಳು 24,000 ಗ್ರಾಮಗಳಲ್ಲಿ ಇವು
ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ನಮಗೆ ಏನಾಗಿದೆ, ಈ ವರ್ಷನೂ ಸಹ ಒಂದು 500-600 ಸಂಘಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿ ವರ್ಷ ನಾವು ಸಂಘಗಳು ಮಾಡ್ಕೊಂತ ಹೋಗ್ತೀವಿ. ಬಟ್ ಜನ ಬದಲಾವಣೆ ಏನಂತಂತಂದರೆ, ಈ ಥರ ನಾವು ನಿರಂತರವಾಗಿ ಅವರಿಗೆ ಮನವನ್ನು ಪರಿವರ್ತನೆ ಮಾಡೋದ್ರಿಂದ ಈಗ ಅವರೇ ನಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಮಾಡಿರಿ ಅಂತ ಬರ್ತಿರೋದ್ರಿಂದ ಇದು ಒಂದು ಬದಲಾವಣೆ ಸರ್. ಜರ್ಸಿ ತರ್ತೀರಿ, HF ತರ್ತೀರಿ, ಅದು ಯಾಕೆ ಬದಲಾವಣೆ ಶುರು ಆಯಿತು ಸರ್? ಏನಾಗಿದೆ, ಇದು ನಾನು ಏನು 40 ಲೀಟ್ರ್ 50 ಲೀಟ್ರ್ ಅಂತ ಹೇಳ್ತೀವಲ್ವಾ, ನಮ್ಮ ಜನರಿಗೆ ನಾವು ಮನ ಪರಿವರ್ತನೆ ಮಾಡಿದ್ವಿ. ಹಿಂದೆಲ್ಲ ತಮಗೆ ಗೊತ್ತಿದ್ದಂಗೆ ಹಸು ಅಥವಾ ಎಮ್ಮೆ ಬೆದೆ ಬಂದಾಗ ಓರಿಗೆ ಅಥವಾ ಕೋಣಕ್ಕೆ ಹಾಯಿಸ್ಬಿಟ್ಟು ಅದನ್ನು ಗರ್ಭನ ಮಾಡ್ತಾಯಿತ್ತು. ಈ ಕೃತಕ ಗರ್ಭಧಾರಣೆ ಅಂತ ಬಂದದ್ದು ಏನಾಗಿದೆ, ಇಡೀ ದೇಶದಲ್ಲಿ ನಮ್ಮ ಮೈಸೂರಲ್ಲಿ ಅವತ್ತು ಮಹಾರಾಜರ ಕಾಲದಲ್ಲಿ ಇದು ಫಸ್ಟ್ ಕೃತಕ ಗರ್ಭಧಾರಣೆ ಕೆಲಸ ಪ್ರಾರಂಭವಾಯಿತು. ಓಕೆ. ಸೊ ನಾವು ಎಲ್ಲೋ ತಂದೆ ಇರುತ್ತೆ, ಉತ್ಕೃಷ್ಟ ಗುಣಮಟ್ಟದ ತಾಯಿಯಿಂದ ಹುಟ್ಟತಕ್ಕಂಥ ಗಂಡು ಕರು, ಅದನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ಅದರ ಒಂದು ವೀರ್ಯವನ್ನು ಶೇಖರಣೆ ಮಾಡಿ ಅದನ್ನು -196 ಡಿಗ್ರಿ ಸೆಲ್ಸಿಯಸ್ -180 ಡಿಗ್ರಿ ಸೆಲ್ಸಿಯಸಲ್ಲಿ ಆ ಒಂದು ವೀರ್ಯ ನಳಿಕೆಯನ್ನು ನಾವು ಶೇಖರಣೆ ಮಾಡೋದ್ರಿಂದ ಅದು ಲೈಫ್ ಟೈಮ್, ಅದ್ರದ್ದು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಅಂಥ ಕೆಲಸವನ್ನು ನಾವು ತಳಿ ಅಭಿವೃದ್ಧಿಗೋಸ್ಕರ ಮಾಡಿದ್ವಿ. ನಾವು ಅವ್ರಿಗೆ ಮಾಡಿದ್ವಿ. ಇಲ್ಲ ಸರ್, ಇದು ಹಿಂದೆ ನಮಗೆ ಭಾಳ ಚಾಲೆಂಜ್ ಇತ್ತು. ನಾವು ಕೃತಕ ಗರ್ಭಧಾರಣೆ ಮಾಡಿದರೆ ಅವು ಗರ್ಭ ಆಗ್ತಿರ್ಲಿಲ್ಲ. ಆಮೇಲೆ ಅವರಿಗೆ ತಿಳುವಳಿಕೆ ಮಾಡ್ಕೊಂತ ಹೋಗಿ, ಯಾಕೆ ನೀವು ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೇಕು, ಇದರಿಂದ ನಿಮಗೆ ಉತ್ಕೃಷ್ಟ ಗುಣಮಟ್ಟದ ಹೆಣ್ಣು ಕರುಗಳು ಹುಟ್ಟುತ್ತವೆ. ಗಂಡು ಕರು ಹುಟ್ಟಿದರೆ ನೀವು ಬೇಸಾಯಕ್ಕೆ ಮಾಡ್ಬೋದು, ಹೆಣ್ಣು ಕರು ಹುಟ್ಟಿದರೆ ನೀವು ಹಾಲು ಉತ್ಪಾದನೆ ಆಗುತ್ತೆ ಅಂತ ನಾವು ಅವ್ರಿಗೆ ಮನ ಪರಿವರ್ತನೆ ಮಾಡಿ ಸರ್. ಇಲಾಖೆ ಇರ್ಬೋದು, ಬೈಫ್ ಇರ್ಬೋದು, ನಮ್ಮ ಸಂಸ್ಥೆ ನಿರಂತರವಾಗಿ ನಾವು ಮಾಡ್ತಾ ಇರೋದ್ರಿಂದ ನಾವು ಏನಾಗುತ್ತೆ ಅದನ್ನು ತಳಿ ಅಭಿವೃದ್ಧಿ ಮಾಡ್ಕೊಂತ ಹೋದ್ವಿ. ಎಲ್ಲೋ ಒಂದು ಕಡೆ ಈಗ ನಾವು 10 ಜನನ ನಾವು ರೈತರನ್ನ ಸಂಪರ್ಕ ಮಾಡಿದಾಗ ಅಟ್ಲೀಸ್ಟ್ ಒಬ್ಬರು ಇಬ್ಬರು ನಮಗೆ ಸ್ಪಂದನೆ ಮಾಡೋರು. ಸೊ ಫಸ್ಟ್ ಅಂತರನ್ನ ನಾವು ಸಂಪರ್ಕ ಮಾಡಿ ಅವರ ರಾಸುಗಳಿಗೆ ನಾವು ಕೃತಕ ಗರ್ಭಧಾರಣೆ ಮಾಡಿ ನಾವು ಮತ್ತೆ ನಮಗೆ 9 ತಿಂಗಳು 9 ದಿನ ಕಾದು ಅದೃಷ್ಟವಶಾತ್ ಅವತ್ತು ಹೆಣ್ಣು ಕರು, ಯಾಕಂದರೆ 50-50 ಚಾನ್ಸಸ್ ಇತ್ತು. ಅವತ್ತು ನಾವು 100 ಏನು ಕೃತಕ ಗರ್ಭಧಾರಣೆ ಮಾಡಿದರೆ 50 ಹೆಣ್ಣು ಕರು 50 ಗಂಡು ಕರು ಹುಟ್ಟತಕ್ಕಂಥದ್ದು ಅವತ್ತೇ ಕಾರ್ಯಕ್ರಮ ಇತ್ತು. ಸೊ ಏನಾಗಿದೆ, ಅದೃಷ್ಟವಶಾತ್ ಹೆಣ್ಣು ಕರು ಹುಟ್ಟಿದಾಗ ಅದ್ರ ಏನು ಸಾಮರ್ಥ್ಯ, ಹಾಲು ಕೊಡ್ತಕ್ಕಂಥ ಸಾಮರ್ಥ್ಯ ಹೆಚ್ಚಿಗೆ ಆಗೋದು. ಸೊ ಅದನ್ನು ಮನಗಂಡು ನಿಧಾನವಾಗಿ ಸಹ ಇದು ಸುಮಾರು ಒಂದು 15-20 ವರ್ಷ 25 ವರ್ಷ ತುಂಬ ಕಷ್ಟಪಟ್ವಿ. ಇಲಾಖೆ ನಾವು ಬೈಫ್ನರ ಕಷ್ಟಪಟ್ಟು ನಿರಂತರವಾಗಿ ನಮ್ಮ ಮನವೊಲಿಸಿ ನಾವು ಫಸ್ಟ್ ರೈತರನ್ನ ಕೃತಕ ಗರ್ಭಧಾರಣೆ ಮಹತ್ವ, ಯಾಕೆ ನಾವು ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು, ಕೃತಕ ಗರ್ಭಧಾರಣೆ ಮಾಡಿಸೋದ್ರಿಂದ ಬರೀ ಹಾಲು ಒಂದೇ ಉತ್ಪಾದನೆ ಆಗೋದಿಲ್ಲ, ಉತ್ಕೃಷ್ಟ ಗುಣಮಟ್ಟದ ಕರುಗಳು ಹುಡ್ತವೆ. ಆಮೇಲೆ ಕಾಯಿಲೆಗಳು, ಇದರಿಂದ ರಾಸುಗಳಿಗೆ ಕಾಯಿಲೆಗಳು ತಡೆಗಟ್ಟಬಹುದು. ನಾವು ಆ ಒಂದು ಓರಿಯಲ್ಲಿ ಏನೋ ಬೇರೆ ಒಂದು ಕಾಯಿಲೆ ಇರುತ್ತೆ, ವೆನಿರಿಯಲ್ ಡಿಸೀಸ್ ಅಂತ ಹೇಳ್ತೀವಿ ಸರ್ ನಾವು, ಅಂಥ ಕಾಯಿಲೆ ಈ ಹಸುವು ಬರ್ತಕ್ಕಂಥ ಚಾನ್ಸಸ್ ಇದೆ. ಸೊ ಎಲ್ಲ ಕಾರಣಗಳಿಂದ ನೀವು ಕೃತಕ ಗರ್ಭಧಾರಣೆ ಮಾಡಿಸಿದ್ರೆ ಒಳ್ಳೆ ಕರುಗಳು ಹುಡ್ತವೆ, ಮುಂದೆ ಹೆಚ್ಚು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಕರುಗಳು ಹುಡ್ತವೆ ಅನ್ನೋದು ಅವಾಗ ಕಾನ್ಸೆಪ್ಟ್ ಮಾಡಿ ನಂತರ ಸಹ ಏನು ಮಾಡ್ತೀವಿ, KMF ನಮ್ಮದೇ ಒಂದು ನಂದಿನಿ ಸ್ಪರ್ಮ್ ಸ್ಟೇಷನ್ ಅಂತ ಮಾಡಿದ್ವಿ ನಾವು. ಅವಾಗಿನ ಕಾಲಕ್ಕೆ ನಾವು ಓರಿಗಳನ್ನು HF ಮತ್ತು ಜರ್ಸಿ ಮತ್ತು ನಮ್ಮ ದೇಶದಿಂದ ಹರಿಯಾಣ ಪಂಜಾಬಲ್ಲಿರ್ತಕ್ಕಂಥ ಮುರ್ರಾ ಓರಿಗಳನ್ನು ನಾವು ತಂದುಬಿಟ್ಟು ಅವುಗಳಿಂದ ವೀರ್ಯವನ್ನು ಶೇಖರಣೆ ಮಾಡಿ ಅದನ್ನು -196 ಡಿಗ್ರಿಯಲ್ಲಿ ಶೇಖರಣೆ ಮಾಡಿ ಎಲ್ಲ ಏನು ಇವತ್ತು 16,150 ಸಂಘಗಳಿದಾವಲ್ಲ, 3,000 ಜನ ನಮ್ಮ ಕೃತಕ ಗರ್ಭಧಾರಣ ಕಾರ್ಯಕರ್ತರೇ ಇದ್ದಾರೆ. ಈ 3,000 ಜನ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಹಾಲು ಉತ್ಪಾದಕರ ರಾಸುಗಳಿಗೆ ಕೃತಕ ಗರ್ಭಧಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಿಂದೆಲ್ಲ ಏನಿತ್ತು, ತಮಗೆ ಗೊತ್ತಂಗೆ ಹಾಸ್ಪಿಟ್ಲಿಗೆ ತೊಗೊಂಬರೋರು. ನಾವು ಸಹ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಾವು ಆಸ್ಪತ್ರೆಗೆ ತೊಗೊಂಡು ಹೋಗಿದ್ವಿ. ನಮ್ಮ ಊರಲ್ಲಿ ಸಹ ಹಸುನ ಹೊಡ್ಕೊಂಡು ಹೋಗಿ ಒಬ್ಬ ಲೇಬರು ಬೆಳಗಿಂದ ಸಂಜೆ ತನಕ ಹೊಡ್ಕೊಂಡು ಹೋಗ್ಬೇಕು, ಅದನ್ನು ಅಲ್ಲಿ ಇಂಜೆಕ್ಷನ್ ಮಾಡಿಸ್ಬೇಕು, ಮತ್ತೆ ಹೊಡ್ಕೊಂಬರ್ಬೇಕು. ಸೊ ಅಲ್ಲಿ ಏನಾಗುತ್ತೆ ಅಂತಂತಂದರೆ ಗರ್ಭ ಕಟ್ತಕ್ಕಂಥ ಸಂಭವ 50% ಮಾತ್ರ. ಯಾಕಂದರೆ ನಾವು ಹಸುವನ್ನು ಅಥವಾ ಎಮ್ಮೆಯನ್ನು ನಾವು ದಾರಿಯಲ್ಲಿ ತಗೊಂಡು ಹೋಗ್ಬೇಕಾದ್ರೆ ಅದು ಎದುರ್ತದೆ ಅದಕ್ಕೆ. ಸೊ ಅಟ್ಮಾಸ್ಫಿಯರ್ ಚೇಂಜ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅವಾಗ ಗರ್ಭ ಆಗ್ತಕ್ಕಂಥ ಚಾನ್ಸಸ್ಸು 50-50. ಇದನ್ನು ಮನಗಂಡು ನಾವೇ ಮತ್ತೇನು ಮಾಡಿದ್ವಿ, ರೈತರ ಮನೆ ಬಾಗಿಲಿಗೆ ಕ್ಲಸ್ಟರ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಸಮೂಹ ಕೃತಕ ಗರ್ಭಧಾರಣ ಕೇಂದ್ರ ಅಂತ ಮಾಡಿದ್ವಿ. ಸಮೂಹ ಕೃತಕ ಗರ್ಭಧಾರಣೆಯಲ್ಲಿ ನಾವು ಕೃತಕ ಗರ್ಭಧಾರಣ ಕಾರ್ಯಕರ್ತರಿಗೆ ಒಂದು ದ್ವಿಚಕ್ರ ವಾಹನವನ್ನು ನೀಡಿ ಅವ್ರಿಗೆ ಆ ಲಿಕ್ವಿಡ್ ನೈಟ್ರೋಜನ್ನು ಮತ್ತು ಸೆಮೆನ್ ತಗೊಂಡು ಹೋಗೋಕ್ಕೆ ಕಂಟೈನರ್ ಕೊಟ್ಬಿಟ್ಟು ಸೀದಾ ನೀನು ಹೋಗಿ ಅವ್ರ ಮನೆ ಬಾಗಿಲಿಗೆ ಮಾಡಿ ಇನ್ಸಮೇಷನ್ಸನ್ನು ಮಾಡಿ ಮನೆ ಬಾಗಿಲಿಗೆ ಹೋಗಿ ರಾಸುಗಳಿಗೆ ನೀವು ಕೃತಕ ಗರ್ಭ ಮಾಡಿದ್ದಾದರೆ
ಅದೇ ವಾತಾವರಣ ಇರುತ್ತೆ, ಹಸು ಬೆದರೋದಿಲ್ಲ, ಎಮ್ಮೆ ಬೆದರೋದಿಲ್ಲ. ರೈತರು ಅವ್ರಿಗೇನು ಕೆಲಸ ಇದೆ, ನಾಳೆ ಮಾಡ್ಸೋಣ ನಾಳೆ ಮಾಡ್ಸೋಣ, ಒಂದು ಸಲ ಮಿಸ್ ಆತಂದ್ರೆ ಸಹ 21 ದಿನ ಮಿಸ್ ಆಯಿತು. ಸೊ ಮನೆಗೆ ಅವರು ಯಜಮಾನರಿಲ್ಲಿದ್ರು ಸಹ ಮನೇಲಿ ಯಾರಿರ್ತಾರೆ ಅವರೇನೇ ಹೋಗಿ ಅವ್ರ ರಾಸುಗಳಿಗೆ ನಾವು ಅವ್ರ ಮನೆ ಬಾಗಿಲಿಗೆ ನಾವು ಏನು ಕೃತಗರ್ಭಣೆ ಮಾಡೋದ್ರಿಂದ ಏನು ಗರ್ಭ ಧರಿಸ್ತಕ್ಕಂಥ ಫಲಿತಾಂಶ 38% ಬಂದಿದೆ ನಮ್ಮದು. ಅಂದರೆ 100 ಕೃತಗರ್ಭಣೆ ಮಾಡಿದರೆ ನಮಗೆ 38-40 ರಾಸುಗಳಲ್ಲಿ ಗರ್ಭ ಕಟ್ತವೆ. ಇದ್ರ ಜೊತೆಗೆ ಸಹ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ನಮ್ಮದು ಟೀಮು ಒಂದು ಡಾಕ್ಟರ್ಸು ಹಳ್ಳಿಗಳಲ್ಲಿ, ಇನ್ನೊಂದು ಕೃಷಿ ಅಧಿಕಾರಿಗಳು. ಕೃಷಿ ಅಧಿಕಾರಿಗಳು ಏನಂತಂತಂದರೆ ಡಿಪಾರ್ಟ್ಮೆಂಟಿಗೆ ಇರ್ತಾರೆ, ಕೃಷಿ ಇಲಾಖೆ ಇದೆ ಇರ್ತಾರೆ. ಆದಾಗ್ಯೂ ಸಹ ನಮ್ಮಲ್ಲಿ ಕೃಷಿ ಅಧಿಕಾರಿಗಳು ನಮಗೇನು ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು, ಹಾಲು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಯಾವ ತಳಿಯ ಮೇವುಗಳನ್ನು ನಾವು ಸರಬರಾಜು ಮಾಡಬೇಕು, ಯಾವ ತಳಿಯ ಮೇವಿನ ಕಡ್ಡಿಗಳನ್ನು ಬೀಜಗಳನ್ನು ನಾವು ರೈತರಿಗೆ ಸರಬರಾಜು ಮಾಡಬೇಕು ಅಂತಂದ್ಬಿಟ್ಟು ನಾವು ಸ್ಟಡಿ ಮಾಡ್ಕೊಂಡು ಅಲ್ಲಲ್ಲೇ ನಮ್ಮ ಚಿಲ್ಲಿಂಗ್ ಸೆಂಟರ್ಗಳಿಗೆ ಒಂದು ಪ್ಲಾಟ್ ಥರ ಮಾಡಿ, ಅಥವಾ ಏನು ಉತ್ಪಾದಕರ ಒಂದು ತೋಟದಲ್ಲಿ ಒಂದು ಪ್ಲಾಟ್ ಥರ ಮಾಡಿ, ಸೊ ಅದನ್ನು ಕಡ್ಡಿಗಳನ್ನು ಕಬ್ಬು ಹೆಂಗೆ ನಾಟಿ ಮಾಡ್ತಾವೆ ಆ ಥರ ನಾಟಿ ಮಾಡ್ತಾವೆ ಆಸಕ್ತಿ ಇರ್ತಕ್ಕಂಥ ಅಥವಾ ನೀರಾವರಿ ಸೌಲಭ್ಯ ಇರತಕ್ಕಂಥ ರೈತರಿಗೆ ನಾವು ಕೊಡ್ತಾ ಇರೋದನ್ನ ಅದು 4 ವರ್ಷ 5 ವರ್ಷ ಪೆರಿನಿಯಲ್ ಕ್ರಾಪ್ಸ್ ಅಂತ ಹೇಳ್ತೀವಿ ಸರ್. ಅದಕ್ಕೆ ಒಂದ್ಸಲ ಕಟ್ ಮಾಡಿದ್ರೆ ಮತ್ತೆ 4 ತಿಂಗಳಿಗೆ ಬರುತ್ತೆ, ಮತ್ತೆ ಕಟ್ ಮಾಡಿದ್ರೆ ಮತ್ತೆ 4 ತಿಂಗಳಿಗೆ ಬರುತ್ತೆ. ಸೊ ಆ ಥರ ಪೆರಿನಿಯಲ್ ಕ್ರಾಪ್ಸನ್ನು ನಾವು ಅವ್ರಿಗೆ ಕೊಟ್ವಿ. ಅದ್ರ ಜೊತೆಗೆ ನಾವು ಸುಧಾರಿತ ಬೀಜಗಳನ್ನು ಅಂದರೆ ಮೇವಿನ ಬೀಜಗಳನ್ನು ಕೊಟ್ವಿ. ಆಮೇಲೆ ಸುಧಾರಿತ ಏನು ನಮಗೆ ಪಶುಹಾರವನ್ನು ಕೊಟ್ವಿ. ಅದ್ರ ಜೊತೆಗೆ ಖನಿಜ ಮಿಶ್ರಣವನ್ನು ಕೊಟ್ವಿ. ಸೊ ಒಟ್ಟಾರೆ ಹೇಳ್ಬೇಕಂತಂತಂದರೆ ಹಾಲು ಅಭಿವೃದ್ಧಿಗೆ ಅಥವಾ ಹಾಲಿನ ಉತ್ಪಾದನೆಗೆ ಏನು ಅವಶ್ಯಕತೆ ಅಂತಂದ್ಬಿಟ್ಟು ಎಲ್ಲ ಸೌಲಭ್ಯಗಳನ್ನು ನಮ್ಮ ಕರ್ನಾಟಕ ಹಾಲು ಮಾಡ್ಕೊಂಡಿದ್ದೀವಿ. ಇವತ್ತು ಕೃತಗರ್ಭಧಾರಣೆಗೆ ನಮ್ಮದೇನು ಸೆಮೆನ್ ಸ್ಟೇಷನ್ ಇದೆ, ಬೆಸ್ಟ್ ಸೆಮೆನ್ ಸ್ಟೇಷನ್ ಇನ್ ದ ಕಂಟ್ರಿ. ಅದು ಪ್ರಾರಂಭವಾದ ದಿನದಿಂದ ಎ ಗ್ರೇಡ್ ಸೆಮೆನ್ ಸ್ಟೇಷನ್ ಅಂತ ಹೇಳ್ತೀವಿ ಸರ್. ಅದು ಸೆಂಟ್ರಲ್ ಮಾನಿಟರಿಂಗ್ ಕಮಿಟಿ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಆಫೀಸರ್ಸ್ ಬರ್ತಾರೆ, ವೆರಿಫೈ ಮಾಡ್ತಾರೆ. CMU ಸೆಂಟ್ರಲ್ ಮಾನಿಟರಿಂಗ್ ಕಮಿಟಿಯಿಂದ ಸತತವಾಗಿ ನಾವು ಎ ಗ್ರೇಡನ್ನು ಪಡೆದಿದ್ವಿ. ಅಂದರೆ ಉತ್ಕೃಷ್ಟ ಗುಣಮಟ್ಟದ ರಾಸುಗಳಿದ್ದಾವೆ. ನಾವು ಇನ್ಫಾರ್ಮೇಷನ್ ಫೆಸಿಲಿಟಿ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಇದೆ ಅಂತಂದ್ಬಿಟ್ಟು ಅದು ಕೊಡ್ತಾರೆ ಸರ್. ಅದ್ರ ಜೊತೆಗೆ ನಮಗೆ ಪಶು ಆಹಾರದ್ದು ಸಹ ನಮಗೆ ಇದೆ, ಸುಮಾರು ನಮ್ಮವೇ ಇದ್ದಾವೆ, +4 ಇದ್ದಾವೆ. ಅದರದ್ದು ನಮ್ಮ ಮಾಹಿತಿ ಇದೆ ಸರ್. ಅದ್ರ ಜೊತೆ ಖನಿಜ ಮಿಶ್ರಣ ತುಂಬ ಇಂಪಾರ್ಟೆಂಟು. ನಾವು ಹೆಂಗೆ ಊಟದಲ್ಲಿ ಕಡಲೆ ಪುಡಿ, ಶೇಂಗಾ ಪುಡಿ, ಉಪ್ಪಿನಕಾಯಿ ಬೇರೆ ಬೇರೆದೆಲ್ಲ ಹಾಕಿರ್ತೀವಲ್ಲ, ಅದ್ರ ಜೊತೆ ನಮಗೆ ಮಿನರಲ್ ಮಿಕ್ಸರ್ಸ್ ಬೇಕು, ಖನಿಜ ಮಿಶ್ರಣ ಅಂತ ಹೇಳ್ತೀವಿ. ಇಲ್ಲೋ ಒಂದು ಕಡೆ ಕೆಲವು ಭಾಗದಲ್ಲಿ ಆ ಒಂದು ಖನಿಜದ ಕೊರತೆ ಇರೋದ್ರಿಂದ ಸರ್ ನಮಗೆ ರಾಸುಗಳಿಗೆ ಒಂದು ಬ್ರೀಡಿಂಗ್ ಅಂತ ಹೇಳ್ತೀವಿ, ಇನ್ನೊಂದು ಪ್ರೊಡಕ್ಷನ್ ಆ್ಯಂಡ್ ರೀಪ್ರೊಡಕ್ಷನ್ ಎರಡೂ ಇಂಪಾರ್ಟೆಂಟ್ ನಮಗೆ. ಬರೀ ಹಾಲು ಬಂದರೆ ಸಾಕಾಗಲ್ಲ ನಮಗೆ, ಹಾಲು ಬರೋದ್ರ ಜೊತೆಗೆ ಮತ್ತೆ ಅದು ರಾಸು ಗರ್ಭ ಆಗಬೇಕು. ಸೊ ಪ್ರೊಡಕ್ಷನ್ ಆ್ಯಂಡ್ ರೀಪ್ರೊಡಕ್ಷನ್ ಎರಡೂ ನಮಗೆ ಇಂಪಾರ್ಟೆಂಟು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಸಕಲ ಸೌಲಭ್ಯಗಳನ್ನು ನಾವು ಮಾಡ್ಕೊಂಡು ನಾವು ಹಾಲು ಉತ್ಪಾದನೆಗೆ ನಾವು ಪೂರಕವಾಗಿ ಕೆಲಸ ಮಾಡ್ತಿದ್ವಿ. ಪ್ರತಿ ವರ್ಷ ಜಿಲ್ಲಾ ಹಾಲು ಒಕ್ಕೂಟಗಳು KMF 250 ಕೋಟಿ ರೂಪಾಯಿ ಪ್ರತಿ ವರ್ಷ ನಾವು ಈ ಏನು ಶೇಖರಣೆ ಮತ್ತು ತಾಂತ್ರಿಕ ವೈದ್ಯರಿರ್ಬೋದು, ನಮ್ಮ ಮೇವಿನಿರ್ಬೋದು, ಇಂಥ ಮನೆ ಬಾಗಿಲಿಗೆ ತಂತ್ರಜ್ಞಾನವನ್ನು ಕೊಡಲಿಕ್ಕೆ ಸುಮಾರು 250 ಕೋಟಿ ರೂಪಾಯಿ KMF ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ಪ್ರತಿ ವರ್ಷ ಖರ್ಚು ಮಾಡ್ತೇವೆ. ಅದ್ರ ಜೊತೆಗೆ ಸಹ ಇನ್ನೊಂದು ಇಂಪಾರ್ಟೆಂಟ್ ಅಂತಂತಂದರೆ ನಮಗೆ ಹೆಂಗೆ ವಿಮೆ ಇದೆ ಹಂಗೆ ರಾಸುಗಳು ಸಹ ವಿಮೆ ಮಾಡಿಸ್ತೀವಿ. ರಾಜ್ಯದಲ್ಲಿ ಏನು ನಾನು 9 ಲಕ್ಷ ಅಂತ ಇದ್ದಾರೆ ಸರ್, ಕನಿಷ್ಠ ಮಿಶ್ರ ತಳಿ ರಾಸುಗಳಿಗೆ ಅಥವಾ ಏನು ಅದರಲ್ಲೇ ಗ್ರೇಡೆಡ್ ನಾವು ಬಫ್ಲೋಸು ತರ್ಬೋದು ಅಥವಾ ಹೆಚ್ಚು ಆಲ್ಕೋಹಾಲ್ ಸಾಮರ್ಥ್ಯಕ್ಕಂತಕ್ಕಂಥ ರಾಸುಗಳಿಗೆ ನಾವು ವಿಮೆ ಮಾಡಿಸ್ತೀವಿ. ಅಂದರೆ ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳು ನಮ್ಮ ಸಂಘಗಳು ವಿಮೆ ಮಾಡಿಸಿ ಸುಮಾರು 125 ಕೋಟಿ ಬರೀ ಪ್ರೀಮಿಯಮ್ನ ನಾವು ಕೊಡ್ತೀವಿ. 125 ಕೋಟಿ ಪ್ರೀಮಿಯಮನ್ನು ನಿಮ್ಮ ಸಂಸ್ಥೆಯಿಂದ ಕಟ್ತೀರಿ. ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳು, ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಪ್ರೀಮಿಯನ್ನ ಕಟ್ತೀವಿ. ಅಲ್ಲಿ ಏನಾಗುತ್ತೆ ಸರ್, ಉದಾಹರಣೆಗೆ ಈಗ 1,000 ರೂಪಾಯಿ ಪ್ರೀಮಿಯಂ ಅಂತ ಅಂದ್ಕೊಳ್ಳಿ, 1,000 ರೂಪಾಯಿ ಒಂದು ರಾಸಿಗೆ ನಾವು ಏನಾದರೂ ಪ್ರೀಮಿಯಂ ಬಂತು ಅಂತಂದರೆ ಅದರಲ್ಲೇ 50% ಮಾತ್ರ ಉತ್ಪಾದಕ ಮಾಲೀಕ ಕಟ್ಟಬೇಕು. ಇನ್ನು ಉಳಿದ 50% ಏನಿದೆ ಅದರಲ್ಲಿ 25% ನಮ್ಮ ಏನು ಜಿಲ್ಲಾ ಹಾಲು ಒಕ್ಕೂಟಗಳು, ಮತ್ತು ಇನ್ನೊಂದು ನಮ್ಮ ಒಂದು ಸಪ್ರೇಟ್ ಒಂದು ಪ್ರತ್ಯೇಕ ನಿಧಿಯನ್ನು ಮಾಡಿದ್ದೀವಿ ನಾವು. ಸೊ ಆ ನಿಧಿಯಿಂದ ಭರಿಸಿ 50% ರೈತರು, ಇನ್ನು ಉಳಿಕೆ 50% ನಮ್ಮ
ಟ್ರಸ್ಟ್ ಅಂತ ಹೇಳ್ತೀವಿ ಸರ್. ಟ್ರಸ್ಟು ಮತ್ತು ಜಿಲ್ಲಾ ಹಾಲು ಒಕ್ಕೂಟರ ಮುಖಾಂತರ ಕೊಡೋದ್ರ ಮುಖಾಂತರ ಅಕಸ್ಮಾತ್ ಏನಾದರೂ ಮರಣ ಹೊಂದಿತು ಅಂತಂತಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಹೊಸದಾಗಿ ನಾವು ರಾಸುಗಳನ್ನು ಕೊಡಿಸಿ ಮತ್ತೆ ಅವರಿಗೆ ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ನಾವು ಸಹಾಯನ ಮಾಡ್ತೀವಿ. ಎಷ್ಟರಿಂದ ಎಲ್ಲಿವರೆಗೆ ಇದೆ ಸರ್ ಹಸುವಿನ ರೇಟ್ಗಳು? ಸರ್ ಈಗಿನ ಬೆಲೆ ಪ್ರಾರಂಭಿಕವಾಗಿ 60,000 ಇದೆ. 60,000ದಿಂದ 80,000, 1,00,000, 1,50,000, 1.5 ಲಕ್ಷ, 2 ಲಕ್ಷ ತನಕ ಇದಾವೆ ಸರ್. ಹೆಚ್ಚಿಗೆ ಹಾಲು ಕೊಡ್ತಕ್ಕಂಥವೆಲ್ಲ ಒಳ್ಳೆ ಆಮೇಲೆ ಆದಮೇಲೆ ಏಜು ಈಗ ಮೊದಲನೇ ಸೂಲು 2ನೇ ಸೂಲಿಗೆ ಒಳ್ಳೆ ರೇಟು. ಯಾಕಂದ್ರೆ ನಾವು ಇನ್ನೂ 4, 5, 6 ವರ್ಷ 5-6 ಕರುಗಳನ್ನ ಹಾಕ್ತಕ್ಕಂಥ ಚಾನ್ಸಸ್ ಇದೆ. ಹಿಂಗಾಗಿ ಏನು ನಮ್ಮ ಮಣಕ ಅಂತ ಹೇಳ್ತೀವಿ ಅಥವಾ ಈಫರ್ ಅಂತ ಹೇಳ್ತೀವಿ, ಅವುಗಳಿಗೆ ಏನು ಹೆಚ್ಚು ರಾಸು ಕೊಡ್ತಕ್ಕಂಥ ರಾಸುಗಳಿಗೆ ಅವು ಬೆಲೆ ಜಾಸ್ತಿ. ಇದು ಬಲಿಷ್ಠವಾದ ವ್ಯವಸ್ಥೆ. ನಾವು 3 ಟೈರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಗ್ರಾಮೀಣ ಪ್ರದೇಶದ ಹಾಲು ಉತ್ಪಾದಕರ ಸಹಕಾರ ಸಂಘ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಹಾಲು ಒಕ್ಕೂಟಗಳು, ರಾಜ್ಯ ಮಟ್ಟದಲ್ಲಿ ಶೃಂಗ ಏನು ಒಂದು ಸಂಸ್ಥೆ. ಸೊ ಇದು ಬಲಾಢ್ಯವಾಗಿ ಬೆಳೆದ್ಬಿಟ್ಟಿದೆ. ಏನಿದ್ರೂ ಇದನ್ನು ಮುಂದುವರಿಸ್ಕೋಬೇಕು. ನಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ಆ ಜವಾಬ್ದಾರಿನ ಅವರ ಏನು ನಿರೀಕ್ಷೆಯನ್ನು ನಾವು ಹುಸಿಗೊಳಿಸಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಸನ್ನದ್ಧಗೊಳಿಸಬೇಕು. ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಹಾಲು ಶೇಖರಣೆ ಮಾಡಬೇಕು. ಅದೇ ರೀತಿ ನಮ್ಮ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಹಾಲು ಮತ್ತು ಹಾಲು ಉತ್ಪನ್ನಗಳನ್ನ ಸಕಾಲದಲ್ಲಿ ಕೊಡ್ತಕ್ಕಂಥ ಮಹತ್ವದ ಜವಾಬ್ದಾರಿ ನಮ್ಮ ಮೇಲಿದೆ ಸರ್. ಈ ಸಂಸ್ಥೆ ಬೇರೆ ಥರ ಸಂಸ್ಥೆ ಅಲ್ಲ. ನಾವು ಇದನ್ನು ನಿತ್ಯ ನಾವು ಇದನ್ನು ತಾಯಿ ಥರ ಪ್ರೀತಿ ಮಾಡಬೇಕಂತ ಒಂದೇ ಒಂದು ಹೇಳ್ತೀವಿ ಸರ್. ನಮ್ಮ ತಾಯಿ ಥರ ಯಾವ ಪ್ರೀತಿ ಮಾಡ್ತೀವೋ, ನಮ್ಮ ತಾಯಿನ ಹೆಂಗೆ ಪ್ರೀತಿ ಮಾಡ್ತೀವೋ ಅದೇ ಥರ ಈ ಒಂದು ಸಂಸ್ಥೆಯನ್ನು ಪ್ರೀತಿ ಮಾಡಿದ್ದೇ ಆದರೆ ಖಂಡಿತ ಸರ್ ನಾವು ಏನು ಆಚೀಚೆ ಹೋಗೋದಂಗೆ ಈ ಸಂಸ್ಥೆಯನ್ನು ಬಳಸಲಿಕ್ಕೆ ನಮಗೆ ಶಕ್ತಿ ಬರುತ್ತೆ. ಇಷ್ಟಂತ ಹೇಳಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ತುಂಬ ವಿಷಯಗಳನ್ನ ನಿರರ್ಗಳವಾಗಿ ಹಂಚಿಕೊಂಡಿದ್ರಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗುತ್ತೆ.